ರುಂಡಮಾಲಿನಿಯೇ ನಮಃ ಓಂ ಆದಿಶಕ್ತಿಯೇ ನಮಃ ಓಂ ರುಂಡಮಾಲಿನಿ ಓಂ ಆದಿಶಕ್ತಿಯೇ ನಮಃ ಪಟ್ ಸ್ವಾಹಾ ಮಾತಾಯೇ ಬಾ ಈ ಭಕ್ತರ ಪೂಜೆಯನ್ನು ಸ್ವೀಕರಿಸು ಮಾತಾಯೇ ಬಾ ಓ ಬಂಡಿ ಮಾಂಕಾಳೆಯೇ ನಮಃ ಹೋಳಿ ಕೊಯ್ದು ತಲೆ ಬಿಸಾಕಿದ್ದೀನಿ ರಕ್ತ ತುಂಬಿದ ಮಡಕೆ ಇದೆ ಹೋಗಿ ಎತ್ಕೊ ಬಾ. ಪಟ್ ಸ್ವಾಹಾ ಓಂ ಪಟ್ ಸ್ವಾಹಾ ಓಂ ತಗೋ ಇದರಲ್ಲಿರೋ ಅರ್ಧ ರಕ್ತವನ್ನು ಹೋಮ ಕುಂಡಕ್ಕೆ ಸುರಿ ತಗೋ ನೋಡಿದೀಯಾ ಬೆಂಕಿ ಜೋಳ ಹೆಂಗೆ ತಗೋ ಅಂತ ಉರಿಯುತ್ತಿದೆ ನಿನ್ನ ಪೂಜೆ ಶುದ್ಧ ದೇವತೆಗಳನ್ನು ತೃಪ್ತಿಗೊಳಿಸುತ್ತದೆ ಬರೋ ಅಮಾವಾಸ್ಯೆಗೆ ನಿನ್ನ ಕೈಯಿಂದ ಒಂದು ಬಲಿ ಕೊಟ್ರೆ ಸಿದ್ಧಿಯಾಗುತ್ತೆ ನಿನಗೆ ಈಗ ಅದರಲ್ಲಿರೋ ಅರ್ಧ ರಕ್ತವನ್ನು ಪ್ರಸಾದ ಅಂತ ಕುಡಿ ಏನ್ ನೋಡ್ತಾ ಇದೆಯಾ ಕುಡೆ ಅಸಹ್ಯ ಪಟ್ರೆ ಶುದ್ಧ ದೇವತೆ ನಿನಗೆ ಒಲಿಯೋದಿಲ್ಲ ಹೋಗು ಹೋಗು ಈ ಊರಲ್ಲಿ ಯಾವ್ದಾದ್ರು ನಕ್ಷತ್ರ ನುಟ್ಟಿರೋ ಅಜಯ್ ತಿಂದ್ಯಾ? ತಿಂತಾ ಇದ್ದೀನಿ ರಾಮ. ಒಂದ್ ಚಪಾತಿ ತಿನ್ನಕ್ಕೆ ಎಷ್ಟೊತ್ತ ನಿನ್ಗೆ? ಬೇಗ ತಿನ್ನು, ಎಣ್ಣೆ ಹಚ್ಬೇಕು. ಎಣ್ಣೆನ ನನಗ್ ಬೇಡಪ್ಪ. ಬಾ ತಿನ್ ಬಾ. ಅಜಯ್ ಬಾ ಇಲ್ಲಿ, ಎಣ್ಣೆ ಹಚ್ತೀನಿ ಅಂತಲ್ವಾ, ಫಸ್ಟ್ ತಿನ್ ಬಾ. ಎಣ್ಣೆ ಚಬಾ ಇಡಿ ನೋಡ. ಬೇಡ ಬಾ, ಹೊಡಿತೀನಿ ನಿನ್ಗೆ. ಬಾ ಅಜಯ್. ಅಜಯ್ ಹೇಳಿದ್ ಮಾತ್ ಕೇಳ ಬಾ. ಏನ್ ತುಂಬಾ ಗಲಾಟೆ ಮಾಡ್ತಿದ್ಯಾ? ನೋಡಪ್ಪ ಅಮ್ಮ ಎಣ್ಣೆ ಹಚ್ಚಿದ್ದಾರೆ. ನೋಡ್ರಿ ಎಣ್ಣೆ ಹಚ್ಚಿಸ್ಕೊಳಕ್ಕೆ ಎಷ್ಟು ಗಲಾಟೆ ಮಾಡ್ತಾ ಇದ್ದಾನೆ. ತಡಿಬೇಡ ಬಿಡ. ನೋಡು, ನನ್ನ ಮಗನ್ಗೆ ನನ್ನ ತರನೇ ಎಣ್ಣೆ ಅಂದ್ರೆ ಅಲರ್ಜಿ. ಅದು ಅಲ್ಲದೆ ಅವ್ನ ಬರ್ಡೇ ಬೇರೆ ಇವತ್ತು. ಅವ್ನಿಗೆ ಇಷ್ಟ ಬಂದಂಗೆ ಅವ್ನ ಪಾಡಿಗೆ ಎಲ್ಲಾ ಕಡೆ ಸುತ್ತಾಡ್ಕೊಂಡು ಆರಾಮಾಗಿರ್ಲಿ ಬಿಡು. ಹೋಗಿ ಹೋಗಿ ನಿಮ್ಮ ಹತ್ರ ಹೇಳ್ತಾ ಇದೀನಲ್ಲ. ಹೇ ಇಳಿಯೋ ಇಳಿಯೋ ಕೆಳಗಡೆ. ಏನೋ ಪುಟ್ಟ ನಿನ್ ಗಲಾಟೆ? ನೋಡಿ ಅಕ್ಕ, ನಿಮ್ ಮೈದನ ಈ ಮಗು ಜೊತೆ ಸೇರ್ಕೊಂಡು ಚಿಕ್ಕ ಮಗು ತರ ಆಡ್ತಾ ಇದಾರೆ. ಅದ್ಗೆ ನಿಮ್ಮ ಮಾತು ಮೀರಕ್ಕಾಗುತ್ತಾ? ಶಂಕದಿಂದ ಬಂದ್ರೇನೆ ಅಂತ ತೀರ್ಥ. ಚಿನ್ನು, ಇವತ್ತೊಂದ್ ದಿವಸ ಎಣ್ಣೆ ಹಚ್ಚಿಸ್ಕೊಂಬಿಡು. ಬೇಡಪ್ಪ. ಅಮ್ಮ, ನನ್ ಕಾಲೇಜಿಗೆ ಲೇಟ್ ಆಯ್ತು. ತಿಂಡಿ ರೆಡಿನಾ? ತಿಂಡಿ ರೆಡಿಯಾಗಿ ಎಷ್ಟೊತ್ತಾಯ್ತು? ನೀನೇ ಲೇಟ್ ಆಗಿ ಬಂದಿದ್ಯಾ? ಸರಿ, ಬೇಗ ತಗೊಂಡ್ ಹೋಗು. ಕೊಡ್ತೀನಿ ತಾಳು. ಗುಡ್ ಬಾಯ್. ಎಣ್ಣೆ ಹಚ್ತೀನಿ ಬಾ ಬಾ. ಒಳಗೆ ಬರ್ಬೋದಾ? ಸರ್, ನೀವೇನಿಲ್ಲಿ? ನಿಮ್ಮ ಮನೆಯಿಂದ ನಿಮ್ಮ ಮಗು ಕಾಣೆ ಆಗಿರೋದು ನಿಜನಾ? ಇಲ್ಲ ಸರ್, ಹಾಗೇನಿಲ್ಲ. ನಿಮ್ಮ ಪಕ್ಕದ ಮನೆಯವ್ರು ಫೋನ್ ಮಾಡಿದ್ರು. ನಿನ್ನೆಯಿಂದ ನಿಮ್ಮ ಮಗು ಕಾಣಿಸ್ತಾ ಇಲ್ವಂತೆ. ಸರ್, ಬಹುಶಃ ಅದು ಅವ್ರ ಮನೆ ಮಗು ಇರ್ಬೇಕು ಅನ್ಸುತ್ತೆ. ನಿಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಆ ಇನ್ಫಾರ್ಮೇಶನ್ ರೈಟೋ ರಾಂಗೋ ಅಂತ ಚೆಕ್ ಮಾಡೋದಕ್ಕೆ ನಾವು ಬಂದಿರೋದು. ನಿಮ್ಮ ಮನೆಯಲ್ಲಿ ಚೆಕ್ ಮಾಡೋದಕ್ಕೆ ಏನೋ ಅಭ್ಯಂತರ ಇಲ್ಲ ಅಂತ ಅನ್ಕೋತೀನಿ. ಸರ್, ಅದು ಆಯ್ತು. ನಾಗೇಂದ್ರ, ಮನೆ ಒಳಗೆಲ್ಲ ಒಂದ್ಸಲಿ ನೋಡಿ. ನಿಮ್ಮ ಮುಖ ನೋಡಿದರೆ ನೀವೆಲ್ಲ ಹೆದರಿರೋ ಥರ ಕಾಣಿಸ್ತಾ ಇದೆ. ನೀವು ಯಾರೋ ಹೆದರೋ ಅವಶ್ಯಕತೆ ಇಲ್ಲ. ನಾವು ಬಂದಿರೋದೇ ನಿಮ್ಮ ಸಹಾಯ ಮಾಡೋದಕ್ಕೆ. ಸೊ ನಮ್ಮಿಂದ ಏನೂ ಮುಚ್ಚಿಡಬೇಡಿ.
ಇಂಥ ಕೇಸ್ಗಳಲ್ಲಿ ಒಂದೊಂದು ಸೆಕೆಂಡ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅಳ್ಬೇಡ ಕಾವ್ಯ. ಹೇಳಿಮ್ಮ, ಮಗುನ ನೀವು ಕೊನೆ ಬಾರಿ ಯಾವಾಗ ನೋಡಿದ್ದು? ಸರ್ ನಾನು ಹೇಳ್ತೇನೆ, ಅವತ್ತು ನಮ್ಮ ಪಾಪುದು 6ನೇ ವರ್ಷದ ಹುಟ್ಟಿದಬ್ಬ ಇತ್ತು. ರಿಲೇಷನ್ಸು ಮತ್ತು ಅಕ್ಕಪಕ್ಕದ ಎಲ್ಲ ಮನೆಯವ್ರನ್ನ ಕರೆದ್ಬಿಟ್ಟು ಬರ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ವಿ. ಅಪ್ಪ, ಗಿಫ್ಟ್ ಎಲ್ಲ ಇವಾಗ ಬೇಡ, ಬೆಳಿಗ್ಗೆ ನೋಡುವಂತೆ. ಇಲ್ಲ ನಾನು ಇವಾಗ್ಲೇ ನೋಡ್ಬೇಕು. ಅಜಯ್, ಈಗ ಲೇಟ್ ಆಯ್ತು, ಮಲ್ಕೋ. ಬೆಳಗ್ಗೆ ಎದ್ದು ನೋಡಿ. ಅಮ್ಮ ನಾನು ಇವಾಗ್ಲೇ ನೋಡ್ಬೇಕು. ಹಠ ಮಾಡ್ಬಾರ್ದು, ಗುಡ್ ಬಾಯ್ ಅಲ್ವಾ ನೀನು? ಬೆಳಿಗ್ಗೆ ಬೇಗ ಹಬ್ಬಿಸ್ಬೇಕು. ತಗೋ ಶರ್ಟ್ ಹಾಕು. ಗುಡ್ ಬಾಯ್. ಬೆಳಿಗ್ಗೆ ಬೇಗ ಹಬ್ಬಿಸ್ಬೇಕು ನನ್ನ. ಸರಿ ಆಯ್ತು. ಗುಡ್ ಮಾರ್ನಿಂಗ್ ಬರ್ತ್ಡೇ ಬಾಯ್. ಅಜಯ್, 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 ಅಜಯ್ ರೀ. ಯಾಕೆ ಕೂಗಾಡ್ತಿದ್ಯಾ? ಅಜಯ್ ನೋಡಿದ್ರ? ರೂಮಲ್ಲಿ ಇಲ್ವಾ? ಇಲ್ಲ. ಅನನ್ಯ ರೂಮಲ್ಲಿ ಇರ್ಬೇಕು, ನೋಡು. ಸರಿ. ಅನನ್ಯ, ಏನ್ ಚಿಕ್ಕಮ್ಮ? ಅನನ್ಯ ಅಜಯ್ ನೋಡ್ದ? ಇಲ್ಲ, ಯಾಕೇನಾಯ್ತು? ಯಾಕೆ ಕಾವ್ಯ ಗಾಬರಿ ಆಗಿದ್ಯಾ? ಅಜಯ್ ಅವನ ರೂಮಲ್ಲೂ ಕಾಣ್ತಿಲ್ಲ, ನಮ್ಮ ರೂಮಲ್ಲೂ ಕಾಣ್ತಿಲ್ಲ. ಅಕ್ಕ, ಅಕ್ಕ. ಏ ಗಾಬರಿ ಆಗ್ಬೇಡ ಕಾವ್ಯ. ಹೊರಗಡೆ ಎಲ್ಲ ಆಟ ಆಡ್ತಿರ್ಬೇಕು, ಹೋಗಿ ನೋಡ್ಕೊಂಬ ಹೋಗು. ಬಾ ಅನನ್ಯ. ಅದ್ಗ ಪಾಪ ನೋಡಿದ್ರ? ಇಲ್ಲ ಕಣೋ, ಅವರಿಬ್ರು ಹುಡ್ಕೊಂಬರಕ್ ಹೋಗಿದ್ದಾರೆ. ಅಣ್ಣನೇನು ಕಾವ್ಯ, ಹೋಗಿ ನೋಡ್ಕೊಂಬ ಹೋಗು. ಸರಿ. ಆನಂದನ, ನನ್ ಮಗ ಅಜಯ್ ನೋಡಿದ್ರ? ಇಲ್ವಲ್ಲಮ್ಮ. ಇಲ್ವಾ? ಅವನೇನಾದ್ರೂ ಈ ಕಡೆ ಬಂದ್ರೆ ಮನೆಗೆ ಹೋಗಕ್ಕೆ ಹೇಳ್ತೀರಾ? ಹೇಳ್ತೇನೆ. ಅಕ್ಕ, ನನ್ ಮಗನ್ ನೋಡಿದ್ರ? ಬಂದ್ರೆ ಮನೆ ಹತ್ರ ಬರಕ್ ಹೇಳಿ. ಏ ಪುಟ, ನಿಲ್ಲ. ನಮ್ಮ ಅಜಯ್ ನೋಡ್ದಪ್ಪ? ಇಲ್ಲ ಆಂಟಿ. ಬಂದ್ರೆ ಮನೆ ಹತ್ರ ಬರಕ್ ಹೇಳು. ಕುಮಾರ, ನಮ್ಮ ಅಜಯ್ ನೋಡ್ದ್ಯಾ? ಇಲ್ಲ, ನೋಡಿಲ್ವಲ್ಲ. ಏನಾಯ್ತು? ಬೆಳಗಿಂದ ಕಾಣಿಸ್ತಿಲ್ಲ ಕಣ. ಒಂದ್ ಕೆಲಸ ಮಾಡೋಣ ಬನ್ನಿ, ಆಟೋದಲ್ಲಿ ರೌಂಡ್ ಹಾಕೊಂಡ್ ಬರೋಣ. ಸಿಕ್ಕಿದ್ರೆ ಸಿಗ್ಬೋದು. ಅಜಯ್ಗೆ ಬಾಗಿಲು ತೆಗಿಯಕ್ಕೆ ಬರಲ್ಲ. ಅದ್ ಹೇಗೆ ಅಷ್ಟು ಚಿಕ್ಕ ಹುಡುಗ ಬಾಗಿಲು ತೆಕ್ಕೊಂಡೋದ? ಇದೆಲ್ಲ ಅವ್ರ ತರಲ ಫ್ರೆಂಡ್ಸ್ಗಳನ್ನ ಕೆಲಸ. ಅವರೇ ಅವ್ರನ್ನ ಕರ್ಕೊಂಡು ಹೋಗಿರ್ತಾರೆ. ಇವತ್ತು ಅವ್ನು ಬರ್ಲಿ, ಇನ್ನೆವತ್ತು ನನ್ನ ಕೇಳ್ತೆ ಆಚೆ ಹೋಗ್ಬಾರ್ದು. ಹಾಗೆ ಮಾಡ್ತೀನಿ ಅವನ್ಗೆ.
ಚಿಕ್ಕಮ್ಮ ನನಗೆ ಅಜಯ್ ಕಿಡ್ನಾಪ್ ಆಗಿದ್ದಾನೆ ಅನಿಸ್ತಾ ಇದೆ. ಅವ್ನ್ ಯಾರು ಕಿಡ್ನಾಪ್ ಮಾಡ್ತಾರೆ? ನಾವೇನ್ ಕೋಟ್ಯಾಧೀಶ್ವರ? ಅಕ್ಕ ನೋಡಿ ಅಕ್ಕ, ನಿಮ್ ಮಗಳು ಹೇಗ್ ಮಾತಾಡ್ತಾಳೆ ಅಂತ. ಏನ್ ಅನನ್ಯ ನೀನು? ಯಾವ ಸಮಯದಲ್ಲಿ ಏನ್ ಮಾತಾಡ್ಬೇಕು ಅನ್ನೋದು ಸ್ವಲ್ಪನೂ ಬುದ್ಧಿ ಇಲ್ವಾ ನಿಂಗೆ? ಹಲೋ, ಯಾರು? ನಿಮ್ಮ ಮಗ ನಮ್ಮ ಹತ್ರ ಇದ್ದಾನೆ. ಏನ್ ನಮ್ಮ ಅಜ್ಜಿ ನಿಮ್ಮ ಹತ್ರ ಇದ್ದಾನ? ದಯವಿಟ್ಟು ತಮ್ಮಯ್ಯ ನನ್ ಮಗನ್ಗೇನು ಮಾಡಬೇಡಿ. ದಯವಿಟ್ಟು ನನ್ ಮಗನ್ ನನ್ ವಾಪಸ್ ಕೊಟ್ಬಿಡಿ. ಪೊಲೀಸ್ ಕೇಳಿಸ್ ಅಂದ್ರೆ ನಿಮ್ಮ ಮಗನ ಹೆಣ ನೋಡ್ಬೇಕಾಗುತ್ತೆ. ಇಲ್ಲ, ಪೊಲೀಸ್ ನಾವ್ ಇನ್ಫಾರ್ಮ್ ಮಾಡಲ್ಲ. ಕುಡಿಲಿ. ಹಲೋ, ಯಾರು ನೀವು? ಏನ್ ಬೇಕು ಹೇಳಿ. ಅತ್ತೆ ಫೋನ್ ಮಾಡ್ತೀನಿ. ಹಲೋ. ಕಾವ್ಯ, ಯಾರಮ್ಮ ಫೋನ್ ಮಾಡಿದ್ದು? ಅಕ್ಕ, ನನ್ ಮಗನ್ ಕಿಡ್ನಾಪ್ ಮಾಡಿದಾರಂತ ಅಕ್ಕ. ಯಾಕಂತೆ? ಗೊತ್ತಿಲ್ಲ ಅದಕ್ಕೆ. ಕೇಳೋ ಅಷ್ಟೊಂದು ಫೋನ್ ಕಟ್ ಮಾಡ್ಕೊಟ್ಟು. ಪೊಲೀಸಿಗೆ ತಿಳ್ಸನ? ಬೇಡ, ಪೊಲೀಸ್ ಅವ್ರಿಗೆ ವಿಷಯ ತಿಳಿಸೋದ್ ಬೇಡ. ಅವ್ರು ಹೇಳಿದ್ದಾರೆ ನನಗ್ ನನ್ ಮಗ ಬೇಕು ರೀ. ಕಾವ್ಯ, ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಸ್ವಲ್ಪ ತಿಂಡಿನಾರು ತಿನ್ನು ಬಾ ಅಮ್ಮ. ಬೇಡ ಅಕ್ಕ, ನನ್ಗೇನು ಬೇಡ. ಸಮಾಧಾನ ಮಾಡ್ಕೊಮ್ಮ. ಹೋಗ್ಲಿ, ಸ್ವಲ್ಪ ನೀರಾದ್ರೂ ಕುಡಿ. ತಗೋ, ನೀರು ಕುಡಿ. ಚಿಕ್ಕಮ್ಮ ನೀರಾದ್ರೂ ಕುಡೀರಿ. ತಗೋಮ್ಮ. ಹಲೋ, ನನ್ನ ಮಗ ಎಲ್ಲಿದ್ದಾನೆ? ನಿಮ್ಮ ಮಗ ನೋಡೋ ಆಸೆ ತುಂಬಾ ಇದೆಯಲ್ಲ? ಹೌದು, ಪ್ಲೀಸ್ ಅವನನ್ನು ಕೊಟ್ಬಿಡಿ. ಕೊಡ್ತೀವಿ. ಆ ದೊಡ್ಡ ಆರದ ಮರ ಇದೆಯಲ್ಲ, ಅಲ್ಲಿಗೆ ಬನ್ನಿ. ಬರ್ತೀವಿ. ಅಲ್ಲಿ ಎಲ್ಲಿರ್ತೀರ ನೀವು? ಹಲೋ.